ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಕನಿಷ್ಠ ವೇತನ 31,000 ಕೊಡ್ಲೇಬೇಕು. ಕನಿಷ್ಠ ವೇತನ 31,000 ಕೊಡ್ಲೇಬೇಕು. ಏಜೆನ್ಸಿಯವರನ್ನು ರದ್ದು ಮಾಡಲೇಬೇಕು. ಸೊಸೈಟಿ ಮುಖಾಂತರ ವೇತನ ಕೊಡ್ಲೇಬೇಕು. ಇದರ ಮಾದರಿ ಸೊಸೈಟಿ ಮುಖಾಂತರ ವೇತನ ಕೊಡ್ಲೇಬೇಕು. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ವಾರಕ್ಕೊಂದು ರಜೆ ಕೊಡ್ಲೇಬೇಕು. ವಾರಕ್ಕೊಂದು ರಜೆ ಕೊಡ್ಲೇಬೇಕು. ಏಜೆನ್ಸಿ ಅವರನ್ನು ರದ್ದು ಮಾಡಲೇಬೇಕು. ಅವ್ರು ಮಾಡೋದಿಲ್ಲ. ಮಹಿಳೆಯರ ಬಗ್ಗೆ ಕಾಳಜಿಲ್ಲದ ಸಿದ್ದರಾಮಯ್ಯ ಸರ್ಕಾರ ಕೇಳಿ ಧಿಕ್ಕಾರ. ಹಾಸ್ಟೆಲ್ ನೌಕರನ ಬಿ ತಂದ ಪಿಂಚಣಿ ಇಲಾಖೆಗೆ ಹೇಳಿ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಹಾಸ್ಟೆಲ್ ನೌಕರರೇ ಒಂದಾಗಿ. ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಇಂದಿಗೆ 17 ದಿನ ಆಯಿತು ನಿರಂತರ ಆವರಾತ್ರಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ನೂರಾರು ಜನ ಮಹಿಳೆಯರು ಮತ್ತು ಪುರುಷರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಈ ಕಡೆ ಗಮನನೇ ಹರಿಸ್ತಾ ಇಲ್ಲ. ಜಿಲ್ಲಾಡಳಿತ ಇವತ್ತು ನಮಗೆ ಕರೆದಿತ್ತು. ಹೀಗೆ ಒಂದು ಅರ್ಧ ತಾಸು ಹಿಂದೆ ಜಿಲ್ಲಾಧಿಕಾರಿಗಳು ಇವತ್ತು 4 ಗಂಟೆಗೆ ಒಂದು ಸಭೆ ಮಾಡ್ತೀವಿ, ನಿಮ್ಮ ಬೇಡಿಕೆಗಳು ಏನು ಅಂತ ಹೇಳಿದ್ರು. ನಮ್ಮ ಪ್ರಮುಖ ಬೇಡಿಕೆ ಮೊದಲ ನಮ್ಮದು ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಶೋಷಣೆ ತಪ್ಪಬೇಕಾದ್ರೆ ಬೀದರ್ ಮಾದರಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿ ನೀವು ವೇತನ ಕೊಡಬೇಕು ಅಂತ ಹೇಳಿದ್ವಿ. ಅದು ಯಾವ ರೀತಿ ಮಾಡಬೇಕು ಅದನ್ನು ತರಿಸ್ಕೊಡ್ತೀನಿ ಎಲ್ಲ ಅದ್ರ ಬೈಲ ತರಿಸಿ ಮಾಡಿ ನಾವು ಕೂಡ ಆ ರೀತಿ ವೇತನ ಕೊಡ್ತೀವಿ ಅಂತೇಳಿ ಒಪ್ಕೊಂಡು ನೀವು ವಿಡ್ರಾ ಮಾಡ್ಕೊರಿ, ನೀವು ಇಲ್ಲಿ ಕೂಡಬಾರ್ದು ಅಂತ ಹೇಳಿದ್ರು. ಹಂಗಿಲ್ಲ, ನೀವು ಒಂದು ಸಭೆ ಮಾಡಿರಿ ಅಂತ ಹೇಳಿದ್ವಿ. ಸಭೆ ಮಾಡಿ ನಮಗೆ ಲಿಖಿತ ಭರವಸೆ ಕೊಡಬೇಕು, ನೀವು ಮಾಡ್ತೀರಿ ಅಂತೇಳಿ. ಈಗಾಗಲೇ ಇದೇ ವರ್ಷ ಒಂದು 15 ದಿವಸದಿಂದ ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಸೊಸೈಟಿ ಮಾಡೋಕ್ಕೆ ತೀರ್ಮಾನ ಮಾಡ್ಯಾರ ಮತ್ತು ಸ್ಟಾರ್ಟ್ನೂ ಮಾಡ್ಯಾರ. ಸೊಸೈಟಿಗೆ ಸದಸ್ಯತ್ವ ತೊಗೊಂಡು ಎಲ್ಲ ಕೆಲಸ ಶುರುವಾಗ್ಯದ. ಅದೇ ರೀತಿ ನೀವು ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಮಾಡ್ತೀವಿ ಅಂತ ಹೇಳ್ತಾರೆ. 4 ಗಂಟೆಗೆ ಸಭೆ ಕರೆದು ಈಗ ನಮಗೆ ಪ್ರಮುಖ 31,000 ರೂಪಾಯಿ ವೇತನ, ಕನಿಷ್ಠ ವೇತನ ಕೊಡಬೇಕು. ಈಗಾಗಲೇ ಇದ್ದಂಥ 17,000-18,000 ನಮಗೇನು ಸಾಲಲ್ಲ. ಎಲ್ಲ ರೇಟ್ ಅಗತ್ಯ ವಸ್ತುಗಳೆಲ್ಲ ಬೆಲೆ ಹೆಚ್ಚಾಗ್ಯದ, ಅದರ ಸ್ಯಾಲ್ರಿ ಹೆಚ್ಚಾಗಿದೆ. ಎಷ್ಟದ ಅಷ್ಟೇ, ಅದ್ರಾಗೆ ಕಡಿಮೆ ಮಾಡ್ಯಾರ. ಜೂನ್ 1, 2, 3, 4 ಅಂತ ಮಾಡಿ ಇದ್ದ ಸ್ಯಾಲ್ರಿದಾಗೆ 1,000 ರೂಪಾಯಿ ಕಮ್ಮಿ ಮಾಡ್ಯಾರ. ಹೀಗಾಗಿ ಇವತ್ತು ನಮಗೆ ಭಾಳಷ್ಟು ಅನ್ಯಾಯ ಮತ್ತು ಶೋಷಣೆ ಆಗ್ತಾಯಿದೆ. ಕನಿಷ್ಠ 31,000 ಕೊಡಬೇಕಂತ ಹೇಳಿದೆವು. ಕಾರ್ಮಿಕ ಇಲಾಖೆ ಸರ್ಕಾರನೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಚರ್ಚೆ ನಡೆಸಿದೆ. ಕನಿಷ್ಠ ವೇತನ ಕೊಡಬೇಕು. ಕಳೆದ 3 ವರ್ಷ ಹಿಡಿದು ಏನು 1 ರೂಪಾಯಿನೂ ಸ್ಯಾಲ್ರಿ ಹೆಚ್ಚಾಗಿಲ್ಲ, ಇದ್ದಿದ್ರಾಗೆ ಕಮ್ಮಿ ಆಗ್ಯದ. ಅದು ಕನಿಷ್ಠ ವೇತನ 30 ಕೊಡಬೇಕು. ಅದಕ್ಕೆ ಸಿಬ್ಬಂದಿ ಕಡಿತ ಮಾಡ್ಯಾರ. 5 ಜನ ಇದ್ದಲ್ಲಿ 4 ಜನ ಮಾಡ್ಯಾರ, 4 ಜನ ಇದ್ದಲ್ಲಿ 3 ಜನ ಮಾಡ್ಯಾರ, 3 ಇದ್ದಲ್ಲಿ 2 ಮಾಡ್ಯಾರ. ಹೀಗಾಗಿ ನಮ್ಗೆ ಮಕ್ಕಳಿಗೆ ಅದೇ ಅವ್ರಿಗೆ ಹೇಳಿದೆವು, ಸಿಬ್ಬಂದಿ ಕಡಿತ ಆಗಿದ್ದು ಸರ್ಕಾರಕ್ಕೆ ಮಟ್ಟದಾಗ ಅದು DC ಅವ್ರ ಅಂತ ಬರಲ್ಲ. ವೇತನ ಹೆಚ್ಚಿಗೆ ಮಾಡೋದು ಸರ್ಕಾರಕ್ಕೆ ಬರಬೇಕು. ಕೆಲವೊಂದು ಬೇಡಿಕೆಗಳು ಇಲ್ಲಿ ಬರೋದು ವಾರಕ್ಕೊಂದು ರಜೆ ಕೊಡ್ತೀವಿ, ನಾವು ಸೊಸೈಟಿ ಮೂಲಕ ವೇತನ ಕೊಡ್ತೀವಿ ಅಂತ ಒಪ್ಕೊಂಡಾರ. ಅದೇ ನಮ್ಗೆ ದೊಡ್ಡದು. ಶೋಷಣೆಯನ್ನು ತಪ್ಪದೇವಲ್ಲ. ಈಗ ಶನಿ ಇದ್ದಂಗೆ ನಮಗೆ ಮ್ಯಾನ್ ಪವರ್ ಏಜೆನ್ಸಿ ಅಂದ್ರೆ ಶನಿ ಇದ್ದಂಗೆ. ಸ್ಯಾಲ್ರಿನೇ ಕೊಡಲ್ಲ, ಕೊಟ್ಟರು ಅದ್ರಾಗೆಲ್ಲ ಕೇಳೋದು. ಏನಾರು ಕೇಳಿದ್ರೆ ಕೆಲಸ ಬಿಡಿಸೋದು. ಅಧಿಕಾರಿಗಳು ಮ್ಯಾನ್ ಪವರ್ ಏಜೆನ್ಸಿ ಇಬ್ಬರು ಒಂದಾಗಿ ನಮಗೇನು ಶೋಷಣೆ ಮಾಡ್ತಿರೋ ಆ ಶೋಷಣೆಯಿಂದ ಮುಕ್ತಿ ಹೊಂದಬೇಕಂತ ಈ ಒಂದು ಹೋರಾಟ ಹಾಕಿದ್ದು. ಇದು ಗುಲ್ಬರ್ಗದಲ್ಲೂ ಕೂಡ 17 ದಿನ ಆಯಿತು. ಇವತ್ತು ಬಿಜಾಪುರದಲ್ಲಿ 17 ದಿನ ಮುಂದುವರೆದ್ರೆ ಸರಿ ಈ ಒಂದು ಸಭೆ ಆಯ್ತಂದ್ರೆ ಇದಕ್ಕೊಂದು ಮುಕ್ತಿ ಹಾಡ್ತೀವಿ. ವಾರಕ್ಕೊಂದು ರಜೆನೂ ಸರ್, ಈಗ 17ನೇ ದಿನ ಆಯ್ತಲ್ಲ ನಿರಂತರ ಅಹೋರಾತ್ರಿ ದಂಡಿ ಸತ್ಯಾಗ್ರಹ ಮಾಡಕತ್ತೀರಿ. ಈ ದಂಡಿ ಸತ್ಯಾಗ್ರಹ ಸ್ಥಳಕ್ಕೆ ಐತಲ್ಲ, ಯಾವ ಅಧಿಕಾರಿಗಳು ಬಂದು ಭೇಟಿ ಆಗ್ಯಾರ ಮತ್ತು ರಾಜಕಾರಣಿಗಳು ಯಾರಾದರೂ ಬಂದು ಭೇಟಿ ಆಗ್ಯಾರ? ಇವತ್ತು ನಾವು ಹಲವಾರು ಮಂದಿ ದಲಿತ ಸಂಘಟನೆಯವ್ರು ಬಂದಾರೆ, ಮತ್ತು ಬೇರೆ ಬೇರೆ ಕನ್ನಡ ರಕ್ಷಣಾ ವೇದಿಕೆಗಳು, ಆಮೇಲೆ BSP ಅವರು ಹೀಗೆ ಬಂದು ಹೋಗಿದ್ರು. ಭಾಳಷ್ಟು ಜನ ಇದಕ್ಕೆಲ್ಲ ಬೆಂಬಲ ಕೊಟ್ಟರು. CPMದವ್ರು ಕೊಟ್ಟರು, CITದವ್ರು ಕೊಟ್ಟರು. ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಬಿಜಾಪುರದಲ್ಲಿ. ಅದಲ್ಲದೆ ಇವತ್ತು ಜಿಲ್ಲಾ ಪಂಚಾಯತಿ COನು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಮೊನ್ನೆ ಬಂದು ನೀವು ಬರ್ರಿ ಏನಾರ ಒಂದು ವಿದ್ಯಾರ್ಥಿ ಮಾಡೋಣ ಅಂತ ಹೇಳಿದಾರೆ. COರು ಮಾತಾಡಿದ್ರು. ಇವತ್ತು ಅವ್ರನ್ನೂ ಕೂಡ 4 ಗಂಟೆಗೆ ಸಭೆ ಮಾಡಿ ಬಂದರು. ಅದರೊಳಗಾಗಿ ನಾವು ಜಿಲ್ಲಾಧಿಕಾರಿಗಳನ್ನು ಕರೆದು ಮಾತಾಡ್ಯಾರ. ಇವತ್ತು 4 ಗಂಟೆಗೆ ಅವರು ಇವರು ಎಲ್ಲರೂ ಇದ್ದೇ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ
ಸಭೆ ನಡಿಬೇಕಂತ ಪಟ್ಟಿಡಿದ್ವಿ, ಅದು ಒಪ್ಕೊಂಡಾರೆ. ಸರ್ ಇವತ್ತೇನು ಸಭೆ ನಡೀತಿದ್ದಲ್ಲ ರೀ, ಇವತ್ತು ಜಿಲ್ಲಾಧಿಕಾರಿ ಸಭೆಗೆ ಏನು ಕರೆದಾರಲ್ಲ, ಸಭೆಯಲ್ಲಿ ನಿಮ್ಮ ಬೇಡಿಕೆಗಳು ಬಗ್ಗೆ ಏನಾದ್ರು ಭರವಸೆ ಕೊಟ್ಟ ನೀವು ಪ್ರತಿಭಟನೆ ಹಿಂತಕೊಳ್ಳೋದು ಹಿಂತಗೋದ್ರೆ ಮುಂದುವರಿಸ್ರು? ನಮ್ದು ಏನಿಲ್ಲ, ನಾವು ಅವ್ರು ಲಿಖಿತವಾಗಿ ಕೊಟ್ಟರೆ ನಾವು ಕೋಆಪರೇಟಿವ್ ಸೊಸೈಟಿ ಬಿಜಾಪುರದಲ್ಲಿ ಮಾಡ್ತೀವಿ, ನಿಮ್ಗೆಲ್ಲರೂ ನಾವು ವೇತನ ಸೊಸೈಟಿ ಮೂಲಕ ಕೊಡ್ತೇವೆ ಅಂದರೆ ಹೇಳೋದು, ಇಲ್ಲದಿಲ್ಲ ವಾರಕ್ಕೊಂದು ಕೋಆಪರೇಟಿವ್ ಸೊಸೈಟಿ ಎರಡು ಪ್ರಮುಖ ಬೇಡಿಕೆನೇ ಅವ. ಆ ಬೇಡಿಕೆಗಳಿಗೆ ಒಪ್ಪಿದ್ರಂದ್ರೆ ಅದು ವಾಪಸ್ ತೊಗೊಳ್ತೀವಿ, ಇದ್ರ ತೊಗೊಂಬಂಗಿಲ್ಲ, ಇನ್ನೂ ನಮಗೆ ಅನಿರ್ದಿಷ್ಟ ಕಾಲ ಮುಂದುವರಿಸ್ತೀವಿ. ನಮಗೇನು ಅದು ಹೇಳ್ಬೇಕಂತಿಲ್ಲ, ಒಂದು ತಿಂಗಳಾದ್ರೂ ಇನ್ನೂ ಕೊಡ್ತೀವಿ. ಮುಂದೆ ಅಧಿವೇಶನ ಮುಗಿಯುವವರೆಗೂ ಕೂಡ ನಮ್ಮ ಹೋರಾಟ ಇಲ್ಲೇ ನಡೆಸ್ತೀವಿ ನಾವು. ಹೆಸರು ಹೇಳಿ ಸರ್. ನನ್ನ ಹೆಸರು ಭೀಮಶೆಟ್ಟಿ ಅಂಪಳ್ಳಿ ಅಂತೇಳಿ, ಈ ಹಾಸ್ಟೆಲ್ ನೌಕರರ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ. ನಾವು ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ಜನವರಿ 20ರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಇವತ್ತು 17 ದಿನ ಆಯಿತು. ನಾವಿಲ್ಲಿ ರೋಡಲ್ಲಿ ಇವತ್ತು ಮಹಿಳೆಯರು ಮಕ್ಕಳ ಗಂಡರು ಬಿಟ್ಟು ಇವತ್ತು ಬೀದಿ ಮೇಲೆ ಇವತ್ತು 17 ದಿನ ಆಯಿತು. ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾಧಿಕಾರಿಗಳು ಹೀಗೆ ತಾನೇ ನಾವು 3ವರೆಗೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮದು ಏನು ಪ್ರಮುಖವಾದ ಬೇಡಿಕೆ ಅಂದರೆ ಏಜೆನ್ಸಿಯವರನ್ನು ತೆಗೆದಾಕಬೇಕು ಅಷ್ಟೇ. ಆಮೇಲೆ ಬೀದರಲ್ಲಿರ್ತಕ್ಕಂಥ ಸೊಸೈಟಿ ಏನಿದೆ ಅದನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಮತ್ತು ಕನಿಷ್ಠ ವೇತನ 31,000 ಕೊಡಬೇಕು ಮತ್ತು ವಾರಕ್ಕೊಂದು ರಜೆ ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಯಾರು ಸತ್ತರೂ ಕೂಡ ನಮ್ಮ ನೌಕರರು ಬದಲಿ ಕೆಲಸಕ್ಕೆ ತಗೊಂಡ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ಮಿಕರ ಆದೇಶ ಇದ್ದರೂ ಕೂಡ ಇವತ್ತು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಅದನ್ನು ಗಾಳಿಗೆ ತೋರಿ ಇವತ್ತು ನಮ್ಮನ್ನು ಇವತ್ತು ಭಾಳ ಬೇರೆ ಹಾಳನ್ನು ಇವತ್ತು ಹಚ್ಚಲೇಬೇಕಂತಕ್ಕಂಥ ಆದೇಶ ಮಾಡ್ತಾಯಿದ್ದಾರೆ. ದಯವಿಟ್ಟು ನಮಗೆ ವಾರಕ್ಕೊಂದು ರಜೆ ಕೊಡಬೇಕು, ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು. ಬೀದರ್ ಸೊಸೈಟಿ ಮಾದರಿ ಆಗುವವರೆಗೂ ಕೂಡ ನಮ್ಮ ಧರಣಿ ಸತ್ಯಾಗ್ರಹ ಕೈ ಬಿಡಲ್ಲ ಅಂತೇಳಿ ಈ ಮಾಧ್ಯಮ ಮೂಲಕ ಕೇಳಕ್ಕೆ ಬಯಸ್ತೇನೆ. ನಾವು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದಲ್ಲಿ ಸರ್ ಎಷ್ಟು ದಿನ ಆಯ್ತು ರೀ ಪ್ರತಿಭಟನೆ ಮಾಡಕತ್ತೆ? ಇವತ್ತು 17 ದಿನ ಆಯಿತು. ನಾವು ಅಡಿಗೆಯವರಾಗಿ, ಅಡಿಗೆ ಸಹಾಯಕರಾಗಿ, ಕಾವಲುಗಾರರಾಗಿ, ಸ್ವಚ್ಛತಾ ಸಿಬ್ಬಂದಿ ಮತ್ತು ಡಿ ಗ್ರೂಪ್ ನೌಕರರಾಗಿ ಸುಮಾರು 15-20 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ವಿ. ಇಲ್ಲಿವರೆಗೆ ಸರ್ಕಾರ ನಮ್ಗೆ ಯಾವುದೇ ರೀತಿ ಭದ್ರತೆ ಇಲ್ಲ. ಈ ಸದ್ಯದಲ್ಲಿ ರೀ ಅಡಿಗೆ ಕೆಲಸಗಳನ್ನು ಇದೆಲ್ಲ ಸ್ಥಗಿತಗೊಳಿಸಿ ಏನು ಪ್ರತಿಭಟನೆ ಮಾಡಕತ್ತಿರಲ್ಲ, ಅದಕ್ಕೆ ಏನೋ ಪರ್ಯಾಯ ವ್ಯವಸ್ಥೆ ನೀವು ಮಾಡಿಕೊಟ್ಟಿರೋ ಅವರೇ ಮಾಡ್ಕೊಂಡಾರೋ ಏನೇ ಆಗಿತ್ತು ವ್ಯವಸ್ಥೆ? ಬಂದ್ ಮಾಡಿಲ್ಲ ನಾವು. ಇವತ್ತು ನಾವು ಬರೇ ಅನ್ನ ಸಾರಲ್ಲಿ ಅಡಿಗೆ ಬಂದ್ ಮಾಡಿಲ್ಲ. ವಿದ್ಯಾರ್ಥಿಗಳ ಜೊತೆ ನಾವು ಹೇಳಿ ಇವತ್ತು ಅನ್ನ ಸಾರು ಮಾಡಿ ಬಂದಿದ್ದೇವೆ. ಒಂದು ವೇಳೆ ಜಿಲ್ಲಾಡಳಿತಕ್ಕೆ ನಾವು ಸ್ಪಂದನೆ ಮಾಡಿದ್ರೆ ಪೂರಾ ಬಂದ್ ಮಾಡಿ ನಾವು ರೋಡಿಗೆ ಇಡ್ತೀವಿ ಅಂತೇಳಿ ಈ ಮಾಧ್ಯಮ ಮೂಲಕ ಅಧಿಕಾರಿಗಳ ಉಲಗಪ್ಪ ಚಲವಾದಿ, ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ. ಶಿಂಗೇರಿ ಸರ್, ನಾವು ಜನವರಿ 20ರಿಂದ ನಮ್ಮ ಸ್ಟ್ರೈಕ್ ನಡೆದಾರ ಸರ್. ಹಗಲು ರಾತ್ರಿ ಕೂಡೇ ನಡೆದಾರ ಸರ್. ಅಲ್ಲಿ ಡ್ಯೂಟಿ ಮಾಡ್ತೀವಿ ರೀ ಹಾಸ್ಟೆಲಾಗ. ಅಡಿಗೆ ನಮ್ಮ ಮಕ್ಕಳಿಗೆಲ್ಲ ಊಟ ಬಡಿಸಿ ಎಲ್ಲ ಹಾಕಿಸಿ ರಾತ್ರಿ ಡ್ಯೂಟಿ ಮಾಡ್ಕಿಸಿ ಇಲ್ಲಿ ಬಂದು ನಾವು ಮತ್ತೆ ನಮ್ಮ ಡ್ಯೂಟಿ ಇಲ್ಲಿ ಸ್ಟ್ರೈಕಿಗೆ ಜಾಯ್ನ್ ಆಗ್ತೀವಿ ಸರ್. 17 ದಿನ ಆಯ್ತು ಇವತ್ತಿಗೆ ನಡೆದ್ಕೇಸಿ ಸ್ಟ್ರೈಕ್. ಇನ್ನವರೆಗೆ ನಮ್ದು ಯಾವುದು ಸರ್ಗಳು ಯಾರು ಬಂದು ಒಬ್ಬರು ಸಾಹೇಬರು ಭೇಟಿಯಾಗಿಲ್ಲ, ನಮ್ಮ ಮೇಲಾಧಿಕಾರಿ ಯಾರು ಬಂದು ಕೇಸಿ ನಮ್ಗೆ ಇನ್ನವರೆಗೆ ಭೇಟಿಯಾಗಿಲ್ಲ. ನಾವು ಏನು ಕೇಳಕತ್ತೀವಿ ಸರ್, ನಮ್ಮ ತಿಂಗಳಿಗೆ ಸರಿಯಾಗಿ ಪೇಮೆಂಟ್ ಹಾಕ್ರಿ, ನಾವು ದುಡ್ದಿದ್ದು ನಮ್ಗೆ ತಿಂಗಳಿಗೊಮ್ಮೆ ಕರೆಕ್ಟ್ ನೀವು ಪಗಾರ ಕೊಟ್ರೆ ನಮ್ಮದು ಜೀವನ ನಡಿತೈತಿ. ಈ ಕಡೆ ನಮ್ಮದು ಹಾಸ್ಟೆಲಾಗಿ ಯಾವುದೋ ನಾವೆಲ್ಲಿ ಸಾಹೇಬ್ರ ಥರ ಹೋಗಿ ಭೇಟಿ ಆಗಂಗಿಲ್ಲ, ಯಾರಿಗೆ ನಾವು ಭೇಟಿ ಆಗಂಗಿಲ್ಲ. ನಮ್ಮ ಪಾಡಿ ನಾವು ಇರ್ತೀವಿ, ನಿಮ್ಮ ಪಾಡಿ ನೀವು ಇರ್ತೀರಿ. ನಮ್ಗೆ ವಾರದಾಗ ರಜಾ ಕೊಡ್ರಿ. ಆಮೇಲೆ ನಮ್ಗೆ ತಿಂಗಳಿಗೆ 31,000 ರೂಪಾಯಿ ನೇರ ನಮ್ಮ ಅಕೌಂಟಿಗೆ ಜಮಾ ಮಾಡಿರಿ. ನಮ್ಗೆ ಯಾವುದೋ ರೀತಿಯಿಂದ ನಮ್ಗೆ ಹೋಗಿ ಆಫೀಸ್ಗೆ ಹೋಗಿ ನಮ್ಗೆ ಹೋಗಿ ನಿಂದ್ಸಂಗೆ ಮಾಡಬೇಡ್ರಿ ಅಂತಂದು ನಾವು ಸಾಹೇಬ್ರ ಬಳಿ ಎಷ್ಟು ಮನೆ ಕೇಳಕತ್ತೀವಿ. ಸಾಹೇಬ್ರು ಅದಕ್ಕೆ ಯಾವುದಕ್ಕೂ ಇದು ಮಾಡಂಗಿಲ್ಲ, ಆಯ್ತರಮ್ಮ ಹಾಕ್ತೀವಿ ಅಂತಾರೆ. ನಮ್ಗೆ ಒಟ್ಟು ನೋಡಿರಿ ಏಜೆನ್ಸಿ ತೆಗಿಬೇಕ್ರಿ ಸರ್. ಏಜೆನ್ಸಿ ಬೇಡ್ರಿ, ನಮ್ಗೆ ಎಷ್ಟೇ ಕೊಡ್ಲಕ್ಕ ನಮ್ಮ ಅಕೌಂಟಿಗೆ ರೊಕ್ಕ ಹಾಕಬೇಕು ಅವ್ರು. ನಮ್ಮ ಪೇಮೆಂಟ್ ಎಷ್ಟು ಪೂರ ಬರ್ತೈತಿ, ನಮ್ಗೆ EF ಬೇಡ, PF ಬೇಡ, ESI ಬೇಡ, ಏನೂ ಬೇಡ ಸರ್. ನಮ್ಮ ಫುಲ್ ಪೇಮೆಂಟ್ ಹಾಕ್ಬೇಕು ಅವ್ರು ನಮಗೆ. ಈಗ ಪೇಮೆಂಟ್ ಎಷ್ಟು ತಿಂಗಳು ಬಾಕಿ ಇದೆ? ಈಗ 6 ತಿಂಗಳ ಪೇಮೆಂಟ್ ಅದು. 6 ತಿಂಗಳು ಪೇಮೆಂಟ್ 6 ತಿಂಗಳು ಪೇಮೆಂಟ್ ಬಾಕಿ ಐತಿ ಕೇಳಿದ್ರೆ ಏನು ಹೇಳ್ತಾರೆ? ಪೇಮೆಂಟ್ ಬಿಲ್ ಹಾಕ್ತೀವಮ್ಮ, ಬಿಲ್ ಬರಬೇಕಲ್ಲಮ್ಮ, ಮ್ಯಾಗಿನ ಬಂತಂದು ನಿಮ್ಗೆ ಹಾಕ್ತೀವಮ್ಮ. ಬಜೆಟ್ ಇಲ್ಲಮ್ಮ, ಇನ್ನು ಮ್ಯಾಗಿನ ಬಂತಂದು ನಿಮ್ಗೆ ಹಾಕ್ತೀವಿ ಅಂತಾರೆ. ನಾವು ಎಂಜಾಯ್ದವ್ರು ಫೋನ್ ಹಚ್ಚಾನ, ಎಂಜಾಯ್ದವ್ರು ಮನೀಶ್ ಪವರ್ ಸರ್ ಏನಂತಾರೆ, ಇಲ್ಲಮ್ಮ ನಾವು ಬಿಲ್ಲೇ ಮಾಡಿ ಕಳಿಸಿಲ್ಲ ಸಾಹೇಬ್ರು, ನಾವೇನು ಮಾಡೋಣ ಅಂತ ಅವ್ರು ಅಂತಾರೆ. ಹೆಸರು ಹೇಳ್ರಿ. ನಮ್ಮ ಹೆಸರು ಕಮಲಾಕ್ಷಿ ದೊಡ್ಡಮನಿ ಸರ್, ಶಿಂದಗಿ ಸರ್. ಇವತ್ತಿಗೆ ಅಹೋರಾತ್ರಿ ಧರಣಿ ಕೂತ್ರಿ 17 ದಿವಸ ಆಯ್ತು ಸರ್. ನಾವು ಯಾವ ಅಧಿಕಾರಿಗಳು ಗೊತ್ತಿರಲಿಲ್ಲ, ಯಾಕೆ ಏನಾಯ್ತು. ಒಬ್ಬರು ಅಧಿಕಾರಿಗಳು ಇಲ್ಲೇ ಹಾಯ್ದು ಹೋಗ್ತಾರೆ, ಎಲ್ಲ ಅಧಿಕಾರಿಗಳು ಒಬ್ಬರು ಬಂದು ಕೇಳಿದ್ರು. ನಾವೇನು ಕೇಳ್ತೀವಿ ಸರ್, ಕನಿಷ್ಠ ವೇತನ ಕೊಡ್ರಿ, ವಾರಕ್ಕೊಂದು ರಜೆ ಕೊಡ್ರಿ ಅಂತ ಕೇಳ್ತೀವಿ. ಅದು ಅಲ್ಲಿ ಹಾಸ್ಟೆಲ್ ಒಳಗೆ 100 ಜನಕ್ಕೆ ರೊಟ್ಟಿ ಮಾಡ್ತಾರೆ ಸರ್. ಅದ್ರಾಗಿನ ಬೇರೆ ಕಡೆ ಮುದ್ದೆ ಅದು ಮಾಡ್ತಾರೆ. ನಮ್ಮಲ್ಲಿ ಹಳ್ಳಿ ಜನರಲ್ಲಿ ರೊಟ್ಟಿ 200-300 ರೊಟ್ಟಿ ಮಾಡ್ತಾರೆ. ಎಷ್ಟು ಹೆಣ್ಮಕ್ಳು ತ್ರಾಸ ಆಗ್ತದಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ ಅಧಿಕಾರಿಗಳು. ಅದ್ರ 6 ತಿಂಗಳಾಯ್ತು ಸರ್ ಈ ಪೇಮೆಂಟ್ ಆಗಿಲ್ಲ ನಮಗೆ. ಮತ್ತು
ಜೀವನ ಹೆಂಗೆ ಮಾಡಿದ್ರಿ ಸರ್? ಮನೆ ಬಾಡಿಗೆ ಮಕ್ಕಳು ಸ್ಕೂಲ್ ಖರ್ಚು ಯಾವುದೂ ಇದ್ರಿ ಸರ್ ನಮ್ಗೆ. ಅದಕ್ಕೆ ದಯವಿಟ್ಟು ನಾವು ಅಧಿಕಾರಿಗಳಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಕೇಳ್ಕೊತೀವಿ. ನಮ್ಗೆ ಏಜೆನ್ಸಿ ಬ್ಯಾಡ್ರಿ, ಏಜೆನ್ಸಿ ತೆಗೆದು ನಮ್ಗೆ ನೇರವಾದ ನಮ್ಮ ಅಕೌಂಟ್ ಹಾಕ್ಬೇಕು ರೀ. ಇಲ್ಲ 6 ತಿಂಗಳು ಪೇಮೆಂಟ್ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ? 6 ತಿಂಗಳು ಪೇಮೆಂಟ್ ಬಾಕಿ ಪೇಮೆಂಟ್ ಇದ್ದಲ್ಲಿ ಪೇಡ್ ಮಾಡ್ರಿ ಅಂತ ಏನು ಹೇಳ್ತಾರೆ ಅವರು? ಏನಕ್ಕೆ 6 ತಿಂಗಳು ಪೇಮೆಂಟ್ ಬಾಕಿ ಐತಲ್ಲ ರೀ ಈಗ? 6 ತಿಂಗಳು ಪೇಮೆಂಟ್ ಇದ್ದಿದ್ರೆ ನಮಗೆ ಪೇಮೆಂಟ್ ಕೊಡ್ರಿ ನೀವು ಕೇಳಿದಾಗ ಏನಂತ ಹೇಳ್ತಾರೆ ಅವರು? ಅವ್ರು ಇನ್ನೂ ಸರ್ಕಾರದಿಂದ ಬಿಲ್ ಬಂದಿಲ್ಲ ಅಂತಾರೆ ಸರ್. ಹಾಂ ರೀ, ಸರ್ಕಾರದಿಂದ ನಮ್ಗೆ ಬಿಲ್ ಬಂದಿಲ್ಲಮ್ಮ ನಿಮಗೇನೆ ಹಾಕೋಣ ಅಂತಾರೆ. ನಾವು ಯಾರು ಕೇಳೋಣ ಸರ್? ಅವ್ರು ಕೇಳಿದ್ರೆ ಹಿಂಗೆ ಹೇಳ್ತಾರೆ. ಅಂದ್ರೆ ನಿಮಗೆ ಐತಲ್ಲ ತಿಂಗಳ ಇದೇ ಸಮಸ್ಯೆ ಐತು ಅವ್ರು ಏನು? ಇದು ಮೊದಲಿಂದ 3 ತಿಂಗಳು 6 ತಿಂಗಳು ಬಿಟ್ಟು ಪೇಮೆಂಟ್ ಹಾಕ್ತಾರೆ ನೀವು? ಮೊದಲು ಇನ್ನೂ 2 ತಿಂಗಳು 3 ತಿಂಗಳು ಹಾಕ್ತಿದ್ರಿ ಸರ್. ಇವಾಗ ಮಾತ್ರ 5ನೇ ತಿಂಗಳು ರನ್ನಿಂಗ್, 6ನೇ ತಿಂಗಳು ರನ್ನಿಂಗ್ ಸರ್. ಇದು ಸೆಪ್ಟೆಂಬರಿಂದ ಪೇಮೆಂಟ್ ಇರ್ತವೆ, ಪೇಮೆಂಟ್ ಇರ್ತವೆ. ಕೇಳೋಣ ಇನ್ನೂ ಮ್ಯಾಲಿಂದನೇ ಬಂದಿಲ್ಲ ಅಂತಾರೆ. ಮತ್ತು ಏನೋ ಅಂತಾರಲ್ಲ ಗಂಡ ಹೆಂಡ್ರ ನಡುವೆ ಕೂಸು ಗಡುವಾದಂಗೆ ನಮ್ದು ಈಗ ಹಂಗಾಗ್ಯದ್ರಿ. ಅದಕ್ಕೆ ದಯವಿಟ್ಟು ನಮ್ಮ ಅಕೌಂಟಿಗೆ ನಮಗೆ ಅಕೌಂಟ್ ಮಾಡಿ. ಏಜೆನ್ಸಿ ಹಾಕ್ರಿ ಸರ್, ಏಜೆನ್ಸಿಗೆ ಹಾಕೋದೇ ನಮ್ಗೆ ನೇರವಾದ ಅಕೌಂಟ್ ಹಾಕಿದ್ರೆ ನಮ್ಗೆ ಕನಿಷ್ಠ ವೇತನರ ನೀಡ್ದಂಗೆ ಆಗುತ್ತೆ. ಆ ಏಜೆನ್ಸಿಗೆ ಅರ್ಧ ಕೊಟ್ಟು ನಮಗೆ ಅರ್ಧ ಕೊಡೋದ್ರಲ್ಲಿ ಏನೈತಿ ಸರ್ಕಾರ? ದಯವಿಟ್ಟು ಹೆಣ್ಮಕ್ಳ ಕಷ್ಟನ ಅರ್ಥ ಮಾಡಿಕೊಂಡು ಈಗ ಏಜೆನ್ಸಿ ತೆಗೆದು ನೇರವಾಗಿ ಅಕೌಂಟಿಗೆ ಹಾಕೋಣ. ಸುನಂದ ಕೇಳ್ತಾನೆ. ನಾವು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಯ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮ ಇವು ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಪೂರೈಸಬೇಕಂತೇಳಿ ಅವರು ಹೋರಾಟಕ್ಕೆ ಕೂತಿದ್ದಾರೆ. ಇವತ್ತು 10-15 ದಿವಸ ಆಯಿತು. ಯಾವ ನಮ್ಮ ರಾಜ್ಯ ಸರ್ಕಾರಗಳು ಆಗಲಿ, ಸಚಿವರುಗಳಾಗಲಿ, ನಮ್ಮ ಜಿಲ್ಲಾ ಆಡಳಿತದವರಾಗಲಿ ಅವ್ರಿಗೆ ಯಾರೂ ಏನೂ ಕೇರೆ ಮಾಡ್ತಾಯಿಲ್ಲ. 15 ದಿವಸದಿಂದ ಪಾಪ ಅವರು ಎಷ್ಟು ನಿಯತಲಿಂದ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ, ಇವತ್ತು ಹಾಸ್ಟೆಲಲ್ಲಿ ಇರುವಂಥ ಮಕ್ಕಳು ಕೂಡ ಇವತ್ತು ಉಪವಾಸ ಬೀಳಬಾರ್ದು ಮತ್ತು ನಮ್ಮ ಹೋರಾಟ ನಿಲ್ಲಬಾರ್ದು ಅಂಥೇಳಿ ಹಾಸ್ಟೆಲ್ಗೂ ಹೋಗಿ ಮತ್ತೆಲ್ಲ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಮಾಡಿಸ್ತಾರೆ, ಮತ್ತು ಇಲ್ಲಿ ಬಂದು ಹೋರಾಟಕ್ಕೆ ಕೊಡ್ತಾರೆ. ಅಷ್ಟು ನಿಯತಿನಿಂದ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಇದರಿಂದ ಕೆಲಸ ಮಾಡ್ತಾಯಿದ್ದಾರೆ. ತಾಳ್ಮೆ ಅನ್ನೋದು ಒಂದು ಮನುಷ್ಯಾಗ ಇರ್ತದೆ. ಅವ್ರು ತಾಳ್ಮೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅಂತ ಕೇಸಿ ನಮ್ಮ ಸರ್ಕಾರ ಈ ಥರ ಕೇರ್ಲೆಸ್ ಮಾಡಬಾರ್ದು. ಮುಂದೆ ಅವರ ತಾಳ್ಮೆಯನ್ನು ಮಿಕ್ತು ಅಂತಂದ್ರೆ ನಾವು ರೋಡ್ ಮ್ಯಾಗ ಕೂತು ನಾವು ರೋಡ್ ಬಂದ್ ಮಾಡಿ ಹೋರಾಟ ಮಾಡಬೇಕಂತ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಈಗ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು. ಅವ್ರ ಬೇಡಿಕೆಗಳನ್ನು, ವಿವಿಧ ಬೇಡಿಕೆಗಳನ್ನು ಎಲ್ಲ ಪೂರೈಸಿದ್ರೆ ಒಳ್ಳೆಯದಾಯಿತು. ಇಲ್ಲಂತಂದ್ರೆ ನಾವು ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಕೃಷ್ಣ ಚವ್ಹಾಣ್ ಅಂತ, ಕರ್ನಾಟಕ ರಾಜ್ಯ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಾಸ್ಟೆಲ್ ನೌಕರರನ್ನು ಬೀಜದಿಂದ ನಗರ ಶಾಸಕರಿಗೆ ಹೇಳಿ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ? ಎತ್ತಕ್ಕಾಗಿ ಹೋರಾಟ ಬೇಕು. ಕನಿಷ್ಠ ವೇತನ 31,000 ಕೊಡ್ಲೇಬೇಕು. ವಾರಕ್ಕೊಂದು ರಜೆ ನೀಡಲೇಬೇಕು. ವಾರಕ್ಕೊಂದು ರಜೆ ನೀಡಲೇಬೇಕು. ಏಜೆನ್ಸಿ ರದ್ದು ಮಾಡಲೇಬೇಕು. ಕನಿಷ್ಠ ವೇತನ 31,000 ಕೊಡ್ಲೇಬೇಕು. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ಕಾನೂನಂತೆ ಕಾನೂನು. ಎಲ್ಲಿವರೆಗೆ ಹೋರಾಟ?